ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, DCC ಅಂತ ನ್ಯೂ ಅರ್ನಿಂಗ್ ಅಪ್ಲಿಕೇಶನ್ ಏನಿದೆ ಲಾಂಚ್ ಆಗಿದೆ. ಸೊ ಇದರಲ್ಲಿ ನಾವು ಯಾವ ಥರ ಅರ್ನಿಂಗ್ ಮಾಡೋದು, ರೆಫರ್ ಮಾಡಿ ಅರ್ನಿಂಗ್ ಯಾವ ಥರ ಮಾಡೋದು, ಇನ್ವೆಸ್ಟ್ ಮಾಡಿ ಯಾವ ಥರ ಅರ್ನಿಂಗ್ ಮಾಡೋದು ಎಲ್ಲ ಡೀಟೇಲ್ಸ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಇದು ರಿಯಲ್ಲಾ ಫೇಕಾ ಇದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಡೀಟೇಲ್ಸ್ ಆಗಿ. ನನ್ನ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನೋಡ್ಬೋದು ನೀವು, ಎಲ್ಲ ಬಂದುಬಿಟ್ಟು ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಆ್ಯಂಡ್ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದೊಂದಾಗಿ ಡೀಟೇಲ್ಸ್ ಆಗಿ, ಓಕೆನಾ. ಇದರಲ್ಲಿ ನೀವು ಡೈಲಿ ಕೂಡ ಅರ್ನಿಂಗ್ ಮಾಡ್ಬೋದು, ಇಲ್ಲ ನೀವು ಅವ್ರು ಡೇಸ್ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಡೇಸಲ್ಲೂ ಕೂಡ ನೀವು ಅರ್ನ್ ಮಾಡ್ಬೋದು. ಇಲ್ಲ ನನಗೆ ಡೈಲಿ ನನ್ನ ಕೈಗೆ ದುಡ್ಡು ಬೇಕಂದ್ರೂ ಕೂಡ ನೀವು ಡೈಲಿ ಕೂಡ ನೀವು ಅರ್ನ್ ಮಾಡ್ಬೋದು. ಇದು ಕರೆಕ್ಟಾಗಿ ನೋಡ್ಕೊಳ್ಳಿ, ಓಕೆನಾ. ಸೊ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಆಗ್ಲೇ ನಿಮಗೆ ಬಂದುಬಿಟ್ಟು ಅರ್ಥ ಆಗೋದು, ಓಕೆನಾ ಗೈಸ್. ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಈ ಪೇಜ್ ಬಂದುಬಿಟ್ಟು ಏನಿದೆ, ಈ ಪೇಜ್ನ ನಾನು ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲ್ ಏನಿದೆ ಅದರಲ್ಲಿ ನಾನು ನಿಮಗೆ ಕೊಟ್ಬಿಡ್ತೀನಿ. ಟೆಲಿಗ್ರಾಮ್ ಚಾನಲಲ್ಲೂ ಕೊಡ್ತೀನಿ, ಪ್ಲಸ್ ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಇಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಸಿಗಲಿಲ್ಲ ಅಂದರೆ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ, ನೀವು ಅಲ್ಲಿಂದ ಈ ಲಿಂಕ್ನ ರಿಡೈರೆಕ್ಟ್ ಮಾಡ್ಕೋಬೋದು, ಓಕೆನಾ. ಸೊ ಫಸ್ಟು ನಮಗೆ ಮೇಯ್ನಾಗಿ ಏನು ಹಾಕಬೇಕು ಇಲ್ಲಿ ನೀವು ನೋಡಿ, ಫಸ್ಟು ಮೇಯ್ನಾಗಿ ನಮಗೆ ನಂಬರ್ ಹಾಕ್ಕೋಬೇಕು, ಓಕೆನಾ. ನಿಮ್ಮ ಫೋನ್ ನಂಬರ್ ಏನಿದೆ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಲಾಗಿನ್ ಪಾಸ್ವರ್ಡ್ ಅಂತ ಇದೆ, ನೀವು ಯಾವುದಾದ್ರೂ ಒಂದು ಪಾಸ್ವರ್ಡನ್ನ ನೀವು ಇಲ್ಲಿಂದ ಕ್ರಿಯೇಟ್ ಮಾಡ್ಬೋದು, ಓಕೆನಾ. ಅದಾದಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಾದಮೇಲೆ ಒಂದು ನಿಮಿಷ ಮತ್ತೆ ಹಾಕ್ಬಿಡ್ತೀನಿ, ಹೋಗ್ಬಿಡ್ತು, ಓಕೆನಾ. ಪಾಸ್ವರ್ಡ್ ಕ್ರಿಯೇಟ್ ಆದಮೇಲೆ ನಿಮ್ಮದು ನಿಕ್ ನೇಮ್ ಏನಿದೆ ಅದನ್ನು ಕೊಡಿ, ನಾನು ಹೀನಾ ಅಂತ ಹಾಕ್ಬಿಡ್ತೀನಿ, ಓಕೆನಾ. ಆದಮೇಲೆ ನಮಗೆ ಏನು ಮಾಡಬೇಕು, ಇಲ್ಲಿ ಕ್ಯಾಪ್ಚಾ ಅಂತ ಇದೆ. ಸೊ ಸೆಂಡ್ OTP ಏನಿದೆ, OTPನ ನಾವಿಲ್ಲಿ ಬಂದುಬಿಟ್ಟು ಹಾಕಬೇಕು. ಸೊ OTP ಏನು ಕಳಿಸಿದ್ದಾರೆ ನಮ್ಮ ಮೆಸೇಜ್ಗೆ, ಸೊ ಅದನ್ನು ಚೆಕ್ ಮಾಡಿಬಿಟ್ಟು ನಾನಿಲ್ಲಿ OTP ಏನಿದೆ ಹಾಕಿದ್ದೀನಿ, ಓಕೆನಾ. ಸೊ ಒಟ್ಕಾದ್ಮೇಲೆ ಕನ್ಫರ್ಮ್ ಸೈನ್ ಅಪ್ ಮೇಲೆ ಕ್ಲಿಕ್ನ ಮಾಡಿ, ಓಕೆನಾ. ಕನ್ಫರ್ಮ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ದು ಏನಾಗುತ್ತೆ, ರಿಡೈರೆಕ್ಟ್ ಆಗಿ ಬಂದುಬಿಡುತ್ತೆ ನಿಮ್ಮದು ಪೇಜ್ ಏನಿದೆ ಅದು. ಅದಾದಮೇಲೆ ನಿಮ್ಮದು ಇಲ್ಲಿ ಬಂದುಬಿಟ್ಟು ಏನು ಫೋನ್ ನಂಬರ್ ಕೇಳುತ್ತೆ, ಮತ್ತು ನೀವು ಈಗ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಪಾಸ್ವರ್ಡನ್ನ ಕೇಳಿರುತ್ತೆ. ಸೊ ಸಿಂಪಲಿ ನಾವು ನಮ್ಮ ಫೋನ್ ನಂಬರ್ ಏನಿದೆ ಅದನ್ನು ಹಾಕೋಣ. ಅದಾದಮೇಲೆ ನಮ್ಮದು ಪಾಸ್ವರ್ಡ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ, ಓಕೆನಾ. ಹಾಕಾದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿಬಿಡುತ್ತೆ. ಸೊ ಫಸ್ಟು ಓಪನ್ ಮಾಡಿದ್ದು ಬಂದುಬಿಟ್ಟು ಇಲ್ಲಿ ನಿಮಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಜಾಯ್ನ್ ಟೆಲಿಗ್ರಾಮ್ ಅಂತ. ಸೊ DCC ಆಫಿಕಲ್ ಚಾನಲ್ ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲಿ ನೀವೇನು ಮಾಡಬೇಕು, ಇವ್ರ ಚಾನಲ್ಗೆ ಜಾಯ್ನ್ ಆಗಬೇಕು. ಜಾಯ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅವ್ರದ್ದು ಡೈರೆಕ್ಟ್ ಆಗಿಬಿಟ್ಟು ಬಂದುಬಿಡುತ್ತೆ, ಅವ್ರದ್ದು ಟೆಲಿಗ್ರಾಮ್ ಏನಿದೆ ಓಪನ್ ಆಗಿ ಬಂದುಬಿಡುತ್ತೆ. ಸೊ ಸಿಂಪಲಿ ನೀವೇನು ಮಾಡಬೇಕು, ಅವ್ರ ಟೆಲಿಗ್ರಾಮಲ್ಲಿ ಇಲ್ಲಿಂದ ಜಾಯ್ನ್ ಆಗಿ, ಓಕೆನಾ. ಜಾಯ್ನ್ ಆಗಾದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದಾದಮೇಲೆ ಇಲ್ಲಿಂದ ಕ್ಯಾನ್ಸಲ್ ಕೊಡಿ, ಓಕೆನಾ. ಗೈಸ್ ಇವ್ರದ್ದು ಸೊ ಗೈಸ್, ನೀವು ವೆಬ್ಸೈಟ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋರು, ಸೊ ನೀವು ಬಂದುಬಿಟ್ಟು ಏನು ಮಾಡ್ಬೋದು, ಫಾರ್ ಕನ್ವರ್ಸೇಷನ್ ಆಫ್ ಯೂಸ್ ಫೌಂಡ್ ಸೆಕ್ಯೂರಿಟಿ ಪ್ಲೀಸ್ ಕ್ಲಿಕ್ ಟು ಡೌನ್ಲೋಡ್ ಅವರ್ ಆ್ಯಪ್ ಅಂತ ಇದೆ. ಸೊ ಇವ್ರ ಆ್ಯಪ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವು ಸಿಂಪಲ್ ಇಲ್ಲಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅವ್ರ ಆ್ಯಪ್ನು ಕೂಡ ಸಮೇತ ಏನು ಮಾಡ್ಬೋದು, ನೀವು ಡೌನ್ಲೋಡ್ನ ಮಾಡ್ಕೋಬೋದು, ಓಕೆನಾ ಗೈಸ್. ಸೊ ಫಸ್ಟು ನಾವು ಮಾತಾಡೋದಾದರೆ ಯಾವುದ್ರ ಬಗ್ಗೆ ನಾನು ನಿಮಗೆ ಫಸ್ಟ್ ಬಂದುಬಿಟ್ಟು ಏನು ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು, ಟಾಸ್ಕ್ ಆಪ್ಷನು, ಓಕೆನಾ. ಸೊ ಸಿಂಪಲಿ ನಾವು ಟಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡೋಣ. ಟಾಸ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಕ್ಸಸ್ಫುಲಿ ಇನ್ವೈಟೆಡ್ ಆ್ಯಕ್ಟಿವ್ 10 ಯೂಸರ್ ಆ್ಯಂಡ್ ಗೆಟ್ 200 ರೂಪೀಸ್ ಅಂತ ಇದೆ. ಸೊ ನೀವು ನೀವು ಆ್ಯಕ್ಟಿವ್ 10 ಯೂಸರ್ಸ್ನ ಏನಾದರೂ ಜಾಯಿನ್ ಮಾಡಿಸಿದ್ರೆ ನಿಮಗೆ 200 ರೂಪೀಸ್ ಬಂದುಬಿಟ್ಟು ಸಿಗುತ್ತೆ, ಓಕೆನಾ. ಅದಾದಮೇಲೆ ನೀವು 50 ಆ್ಯಕ್ಟಿವ್ ಏನಿದೆ ಯೂಸರ್ಸ್ ಏನಾದರೂ ನೀವು ಸೇರಿಸಿದ್ರೆ ನಿಮಗೆ 1500 ರೂಪೀಸ್ ಏನಿದೆ ಇವ್ರ ಕಡೆಯಿಂದ ಸಿಗುತ್ತೆ. 200 ಏನಾದರೂ ಮಾಡಿದರೆ 5000 ರೂಪೀಸ್ವರೆಗೂ ನಿಮಗೆ ಸಿಗುತ್ತೆ. ನೀವಿನ್ನೂ ನೋಡ್ಕೊಂಡು ಹೋಗ್ಬೋದು, ನಿಮಗೆ ಇಷ್ಟು ದುಡ್ಡುವರೆಗೂ ಸಿಗುತ್ತೆ. ನೀವು ಎಷ್ಟು ಜನ ಜಾಯಿನ್ ಮಾಡ್ತೀರಾ ಅಷ್ಟು ದುಡ್ಡುವರೆಗೂ ನಿಮಗೆ ಇಲ್ಲಿ ಸಿಗುತ್ತೆ, ಯಾವುದರಲ್ಲಿ, ಟಾಸ್ಕಲ್ಲಿ, ಓಕೆನಾ. ಸೊ ಟಾಸ್ಕ್ದು ನಿಮಗೆ ಗೊತ್ತಾಯ್ತಲ್ಲ. ಸೊ ಟಾಸ್ಕ್ದು ಆದಮೇಲೆ ಗೈಸ್ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಕೂಡ ಇಲ್ಲಿ ಕಾಣಿಸ್ತಾ ಇರಬೇಕು, ಶೇರ್ ಆಪ್ಷನ್ನು, ಓಕೆನಾ. ಸೊ ಸಿಂಪಲಿ ನೀವು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದುಬಿಟ್ಟು ನಿಮಗೆ ನೀವೇನಾದರೂ ಜಾಯಿನ್ ಏನಾದರೂ ಮಾಡಿಸಿದ್ರೆ, ಆ್ಯಕ್ಟಿವ್ ಯೂಸರ್ಸ್ನ ಏನಾದರೂ ನೀವು ಜಾಯಿನ್ ಮಾಡಿಸಿದ್ರೆ ಇಲ್ಲಿಂದ ಅವ್ರ ಕಡೆಯಿಂದ ನಿಮಗೆ ಇಲ್ಲಿ ರಿಟರ್ನ್ ಕಮಿಷನ್ ಕೂಡ 33% ಇಲ್ಲಿ ಸಿಗುತ್ತೆ, ಓಕೆನಾ. ಪರ್ ಪರ್ಸನ್ ಅಲ್ಲಿ ಏನು ಪರ್ಸನ್ ಇದೆ ಅವ್ರದ್ದು, ಓಕೆನಾ. ಇಲ್ಲಿ ಅವರು ನೀವು ಯಾರನ್ನ ಜಾಯಿನ್ ಮಾಡಿರ್ತೀರಾ ಅವ್ರ ಆ್ಯಪ್ನ ಬಂದುಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಅವರು ಪ್ರಾಡಕ್ಟ್ ಏನಾದರೂ ಪರ್ಚೇಸ್ ಮಾಡಿದರೆ ಇಲ್ಲಿ ನಿಮಗೆ 33% ಏನಿದೆ ಕಮಿಷನ್ ಸಿಗುತ್ತೆ, ಓಕೆನಾ. ಅದಾದಮೇಲೆ ನೀವು ಪರ್ಸನ್ನ ಇನ್ವೈಟ್ ಮಾಡಿ ಅದು ಸಕ್ಸಸ್ಫುಲ್ ಆದರೆ ಅವರು ಏನಾದರೂ ಆ್ಯಪ್ ಏನಾದರೂ ಏನಿದೆ ಡೌನ್ಲೋಡ್ ಮಾಡಿಕೊಂಡು ಪರ್ಚೇಸ್ ಏನಾದರೂ ಮಾಡಿದರೆ 3% ಏನಿದೆ ನಿಮಗೆ ಕಮಿಷನ್ ಸಿಗುತ್ತೆ. ಅದಾದಮೇಲೆ
ನೀವು ಮತ್ತೆ ಏನಾದರೂ ಇನ್ವೈಟ್ ಮಾಡಿದರೆ 1% ನಿಮಗೆ ಇಲ್ಲಿ ಥರ್ಡ್ನೇ 3 ಬೆನಿಫಿಟ್ಸ್ ಏನಿದೆ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು. ಓಕೆನಾ. ಇದಾಯಿತು, ನೀವು ನೋಡ್ಕೊಂಡ್ರಲ್ಲ, ಅದಾಯಿತು. ಅದಾದಮೇಲೆ ನಿಮಗೆ ಇಲ್ಲಿ ಟೀಮ್ ಅಂತ ಇದೆ, ಅದಾದಮೇಲೆ ಡೈಲಿ ಕೋಡ್ಸ್ ಅಂತಲೂ ಇದೆ. ಇದೂ ನಾನು ನಿಮಗೆ ಹೇಳಿಬಿಡ್ತೀನಿ. ಓಕೆನಾ. ಫಸ್ಟ್ ಬಂದುಬಿಟ್ಟು ನಾನು ನಿಮಗೆ ತಿಳಿಸ್ಬಿಡ್ತೀನಿ ಯಾವ ಥರ ಕಾಪಿ ಕೋಡ್ ಮಾಡಿಬಿಟ್ಟು ಇನ್ವೈಟ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂತ ತಿಳಿಸ್ಬಿಡ್ತೀನಿ. ಸೊ ನೋಡಿ ಗೈಸ್, ಇಲ್ಲಿ ಲೆವೆಲ್ಸ್ ಬಂದುಬಿಟ್ಟು ಇದೆ. ಸೊ ಲೆವೆಲ್ಸು 11, 12, 13 ತುಂಬ ಲೆವೆಲ್ಸ್ ಇದೆ. ಸೊ ನಿಮಗೆ ಬಂದುಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರಿಗಾದರೂ ಜಾಯಿನ್ ಮಾಡಿಸ್ಬೇಕಂದ್ರೆ ಸಿಂಪಲ್ ಇಲ್ಲಿಂದ ಕಾಪಿ ಮಾಡಿ ಲಿಂಕ್ ಕಾಪಿ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ನೀವು ಎಲ್ಲಿ ಅವ್ರಿಗೆ ಸೆಂಡ್ ಮಾಡ್ತೀರ, ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು, ವಾಟ್ಸಪ್ಪು, ಅವ್ರಿಗೆ ನೀವು ಸೆಂಡ್ನ ಮಾಡ್ಕೋಬೋದು. ಓಕೆನಾ. ಇಲ್ಲಿ ಲೆವೆಲ್ಸ್ ಬಂದುಬಿಟ್ಟು ಅನ್ಲಾಕ್ ಆಗುತ್ತೆ. ಅದಾದಮೇಲೆ ಗೈಸ್ ಇಲ್ಲಿ ಪರ್ಚೇಸ್ ಮಾಲ್ ಅಂತ ಇದೆಯಲ್ಲ, ಸೊ ಸಿಂಪಲಿ ನಾವು ಪರ್ಚೇಸ್ ಮಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಗ್ರೇಡ್ ಫಸ್ಟ್ನೇದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇಲ್ಲಿ 3 ಬಂದುಬಿಟ್ಟು 3 ಫ್ಯೂಚರ್ಸ್ ಇದೆ, ಅಪ್ಗ್ರೇಟು, VIP, ಆ್ಯಕ್ಟಿವಿಟಿ ಅಂತ. ಸೊ ಫಸ್ಟ್ ಬಂದುಬಿಟ್ಟು ಅಪ್ಗ್ರೇಡಲ್ಲಿ ನಾವು ಕ್ಲಿಕ್ ಮಾಡಿಬಿಟ್ಟು ನೋಡೋದಾದರೆ ನೋಡಿ, ಇಲ್ಲಿ ಬಂದುಬಿಟ್ಟು ಕರೆಕ್ಟಾಗಿ ಮೆನ್ಷನ್ ಮಾಡಿದರೆ ನೀವು ಇಷ್ಟು ಇನ್ವೆಸ್ಟ್ ಮಾಡಿದರೆ ನಿಮಗೆ 460 ರುಪೀಸ್ ನೀವೇನಾದರೂ ಇಲ್ಲಿ ಇನ್ವೆಸ್ಟ್ ಮಾಡಿದರೆ 59 ಡೇಸ್ಗೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ, 9,204 ಅಮೌಂಟ್ ಏನಿದೆ ನಿಮಗೆ ಸಿಗುತ್ತೆ. ಓಕೆನಾ. ಡೈಲಿ ಬೇಸಸಲ್ಲಿ 156 ರುಪೀಸ್ ಏನಿದೆ ಸೇರ್ತಾ ಹೋಗುತ್ತೆ ನಿಮ್ಮ ಅಕೌಂಟಲ್ಲಿ. ಯಾವ ಅಕೌಂಟಲ್ಲಿ? ಇಲ್ಲಿ ನೀವು ಈ ವೆಬ್ಸೈಟ್ ಏನಿದೆ, ಈ ಅಪ್ಲಿಕೇಶನ್ ಇದೆ ಅದರಲ್ಲಿ. ಓಕೆನಾ. ಸೊ ಸೇರ್ತಾ ಹೋಗುತ್ತೆ. ಬಟ್ ಇಲ್ಲಿ ಬಂದುಬಿಟ್ಟು ನಿಮಗೆ ಡೈಲಿ ವಿಡ್ರಾಲ್ ನೀವು ಮಾಡೋಕ್ಕಾಗಲ್ಲ. ಇದು ಬಂದುಬಿಟ್ಟು ಇಲ್ಲಿ ಎಷ್ಟು ಡೇ ಇಲ್ಲಿ ಕೊಟ್ಟಿದ್ದಾರೆ, 59 ಡೇಸ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆನಾ. ಈ 59 ಡೇಸಲ್ಲಿ ನೀವೇನಾದರೂ 460 ಇನ್ವೆಸ್ಟ್ ಮಾಡಿಬಿಟ್ಟು ನನಗೆ ಇಷ್ಟು ದುಡ್ಡು ಬೇಕು ಇಷ್ಟು ಡೇಸಲ್ಲಿ ಅಂದರೆ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಜಾಸ್ತಿ ಯಾರಾದರೂ ಇನ್ವೆಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ, ಮೈಂಡ್ಸೆಟ್ ಏನಾದರೂ ಇಟ್ಕೊಂಡಿದ್ರೆ, ಸೊ ಯಾರೂ ಫಸ್ಟ್ ಅಷ್ಟು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಕಮ್ಮಿ ಏನಿದೆ ಅದನ್ನೇ ಇನ್ವೆಸ್ಟ್ ಮಾಡಿ ನೋಡಿ. ಓಕೆನಾ. ಸೊ ನಾನು ಯಾರಿಗೂ ಇಲ್ಲಿ ಫೋರ್ಸ್ ಅಪ್ ಮಾಡ್ತಾ ಇಲ್ಲ. ಸೊ ಇದು ನಿಮ್ಮ ಇಷ್ಟ. ಓಕೆನಾ ಗೈಸ್. ಇಲ್ಲಿ ಬಂದುಬಿಟ್ಟು ನಿಮಗೆ ಡೈಲಿ ದುಡ್ಡು ಸಿಗಲ್ಲ. ಇಲ್ಲಿ ಬಂದುಬಿಟ್ಟು 59 ಡೇಸ್ ಆದಮೇಲೆ ನಿಮಗೆ ಈ ದುಡ್ಡು ಬಂದುಬಿಟ್ಟು ಸಿಗೋದು. ಓಕೆನಾ. ಇನ್ನು ನೀವು ಕೆಳಗೆ ಬಂದರೆ ಇನ್ನೂ ಬಂದುಬಿಟ್ಟು ಎಷ್ಟು 2,170 ರುಪೀಸ್ ನೀವೇನಾದರೂ ಇನ್ವೆಸ್ಟ್ ಮಾಡಿದರೆ ನಿಮ್ಮದು ಡೈಲಿ ಇನ್ಕಮ್ ಎಷ್ಟು 765. ಬಟ್ ಇದೂ ಕೂಡ ನಿಮಗೆ 59 ಡೇಸಲ್ಲೇ ಸಿಗೋದು. ಇದು ಕೂಡ 59 ಡೇಸ್ಗೆ ನಿಮಗೆ ಸಿಗುತ್ತೆ. ಇದು ನೀವು ಇನ್ವೆಸ್ಟ್ ಎಷ್ಟು 4,360 ಮಾಡಬೇಕು. ಅದಾದಮೇಲೆ ಇನ್ನೂ ಕೆಳಗಡೆ ಹೋದರೆ ಇನ್ನೂ ತುಂಬ ಇದೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಅದು ಮಾಡ್ಬೋದು. ಇದರಲ್ಲಿ ಬಂದುಬಿಟ್ಟು ಈ ಅಪ್ಗ್ರೇಡಲ್ಲಿ ಬಂದುಬಿಟ್ಟು ನಮಗೆ ಎಷ್ಟು ಸಿಗೋದು 59 ಡೇಸ್ಗೆ ಸಿಗೋದು. 59 ಡೇಸ್ ಆದಮೇಲೆ ನಮಗೆ ಈ ಅಮೌಂಟ್ ಬಂದುಬಿಟ್ಟು ಸಿಗೋದು. ಓಕೆನಾ. ಸೊ VIP ನಾವು ಕ್ಲಿಕ್ ಮಾಡಿ ನೋಡೋದಾದರೆ VIP ಬಂದುಬಿಟ್ಟು ನೋಡಿ ನಿಮಗೆ ಇಲ್ಲಿ ಡೈಲಿ ಡೇ 1ಇಂದನೇ ಸಿಗುತ್ತೆ. ನೀವೇನಾದರೂ ಇಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದರೆ 200 ಮಾಡಿದರೆ ನೆಕ್ಸ್ಟ್ ಡೇ ನಿಮಗೆ 350 ಸಿಕ್ಬಿಡುತ್ತೆ, ನಿಮ್ಮ ಬ್ಯಾಂಕಿಗೆ ಬಂದುಬಿಡುತ್ತೆ. ಈ ಥರ ಇದು ಡೇ 1ಇಂದನೇ ನಿಮಗೆ ದುಡ್ಡೇನು ಬರುತ್ತೆ VIPಯಲ್ಲಿ ಬಂದುಬಿಟ್ಟು ನೀವು ಇನ್ವೆಸ್ಟ್ ಮಾಡಿದರೆ ಸಿಕ್ಬಿಡುತ್ತೆ. ಓಕೆನಾ. ಬಟ್ ಇದು ಅಪ್ಗ್ರೇಡ್ ಎಲ್ಲ ಹಾಗಲ್ಲ. 59 ಡೇಸ್ ಅಂದರೆ 59 ಡೇಸಲ್ಲೇ ನೀವು ಇನ್ವೆಸ್ಟ್ ಮಾಡಿದ್ದು ಏನು ದುಡ್ಡಿದೆ ಅದಷ್ಟು ಸೇರಿ ನಿಮ್ಮ ಬ್ಯಾಂಕಿಗೆ ಬರೋದು. ಬಟ್ VIPಯಲ್ಲಿ ಈಗ ನೀವು 350 ಏನಾದರೂ ಇನ್ವೆಸ್ಟ್ ಮಾಡ್ತಾಯಿದ್ರೆ, ಲೈಕ್ ಇಲ್ಲಿ ಇನ್ವೆಸ್ಟ್ ಬಂದುಬಿಟ್ಟು 200 ಏನಾದರೂ ಮಾಡ್ತಾಯಿದ್ರೆ ನೆಕ್ಸ್ಟ್ ಡೇನೇ ನಿಮಗೆ 350 ರುಪೀಸ್ ಏನಿದೆ ಸಿಗುತ್ತೆ. ನೀವು 300 ಮಾಡಿದರೆ ನೆಕ್ಸ್ಟ್ ಡೇ ನಿಮಗೆ 750 ರುಪೀಸ್ ಏನಿದೆ ಸಿಗುತ್ತೆ. 600 ಮಾಡಿದರೆ 1,350 ರುಪೀಸ್ ನೆಕ್ಸ್ಟ್ ಡೇನೇ ನಿಮಗೆ ಸಿಗುತ್ತೆ. ಆ ಥರ. ಓಕೆನಾ. VIPಯಲ್ಲಿ ಅದಾದಮೇಲೆ ಇಲ್ಲಿ ಆ್ಯಕ್ಟಿವಿಟಿಯಲ್ಲಿ ನಾವು ಚೆಕ್ ಮಾಡೋದಾದರೆ ಆ್ಯಕ್ಟಿವಿಟಿಯಲ್ಲಿ ಇನ್ನೂ ಏನೂ ಬಂದಿಲ್ಲ. ಸೊ ಯಾಕಂದರೆ ಇದು ಹೊಸ ಅಪ್ಲಿಕೇಶನ್ ಏನಿದೆ ಲಾಂಚ್ ಆಗಿರೋದು. ಇದು ಆ್ಯಕ್ಟಿವಿಟಿ ಬಂದ ಮೇಲೆ ನೀವು ಚೆಕ್ ಮಾಡ್ಕೋಬೋದು. ಬಟ್ ಇದು ಎರಡದ್ದು ನಾನು ಎಕ್ಸ್ಪ್ಲೈನ್ನ ಮಾಡಿಬಿಟ್ನಲ್ಲ. ಓಕೆನಾ. ಸೊ ಗೊತ್ತಾಯ್ತಲ್ಲ. ಸೊ ವಿತ್ಡ್ರಾ ಪ್ರಾಸೆಸ್ ಏನಂದರೆ, ಸೊ ಸಿಂಪಲಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡೆಪಾಸಿಟ್ಟು ವಿತ್ಡ್ರಾ ಎರಡೂ ಇದೆ. ಸೊ ನೀವು ಡೆಪಾಸಿಟ್ ಮಾಡೋದಾದರೆ ಇಲ್ಲಿಂದ ಹೋಗ್ಬಿಟ್ಟು ನೀವು ಎಷ್ಟು ಡೆಪಾಸಿಟ್ ಮಾಡ್ತೀರಾ ನೀವು ಮಾಡ್ಕೋಬೋದು. ನಿಮ್ಮ ಅಮೌಂಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಓಕೆನಾ. ಅದಾದಮೇಲೆ ವಿತ್ಡ್ರಾ ಮಾಡಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ನಿಮ್ಮದು ಏನಿದೆ ಬ್ಯಾಂಕ್ ಅಕೌಂಟ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಒಂದ್ಸಲ ನಾನು ನಿಮಗೆ ಕನ್ಫರ್ಮ್ ಮಾಡಿಬಿಡ್ತೀನಿ. ಅದು ಪಾಸ್ವರ್ಡ್ ಏನಿದೆ ಅದನ್ನು ಸೆಟ್ ಮಾಡ್ಕೋಬೇಕು ಫಸ್ಟು. ಓಕೆನಾ. ಸೊ ನಾನು ಇಲ್ಲಿಂದ ಏನಾದರೂ ಒಂದು ಪಾಸ್ವರ್ಡನ್ನ ಸೆಟ್ ಮಾಡ್ಕೊಳ್ತೀನಿ. ಓಕೆನಾ. ಸೆಟ್ ಮಾಡ್ಕೊಂಡಾದ್ಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಈಗ ನೋಡಿ ವಿತ್ಡ್ರಾ ಅಂತ ಇದೆ. ಓಕೆನಾ. ಯೋರ್ ಬ್ಯಾಲೆನ್ಸ್, ನೀವು ಎಷ್ಟು ಬ್ಯಾಲೆನ್ಸ್ ಇದೆ ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿ ಇದನ್ನು ನೀವು ವಿತ್ಡ್ರಾನ ಮಾಡ್ಕೋಬೋದು. ಓಕೆನಾ. ವಿತ್ಡ್ರಾ ಮೇಲೆ ನೀವು ಕ್ಲಿಕ್ನ ಮಾಡಿದರೆ
ವಿಡ್ರಾ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆ್ಯಡ್ ಬ್ಯಾಂಕ್ ಅಕೌಂಟ್ ಆಪ್ಷನ್ ಕಾಣಿಸ್ತಿದೆ. ಸೊ ಸಿಂಪಲಿ ನೀವು ಆ್ಯಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದುಬಿಟ್ಟು ಬ್ಯಾಂಕ್ IFSC ಕೋಡ್ ಏನಿದೆ ಅದನ್ನು ಹಾಕಿ, ನಿಮ್ಮ ನೇಮ್ ಏನಿದೆ ಬ್ಯಾಂಕಲ್ಲಿ ಅದನ್ನು ಹಾಕಿ, ಬ್ಯಾಂಕ್ ಅಕೌಂಟ್ ನಂಬರ್ ಏನಿದೆ ಅದು ಹಾಕಿ, ಟ್ರೇಡ್ ಪಾಸ್ವರ್ಡ್ ಹಾಕಿ. ಈಗ ನೀವು ಟ್ರೇಡ್ ಪಾಸ್ವರ್ಡ್ ಅಂದರೆ ಈಗ ನೀವು ಏನು ಪಾಸ್ವರ್ಡ್ ಹಾಕಿದ್ರಲ್ಲ ಆ ಪಾಸ್ವರ್ಡನ್ನ ಇಲ್ಲಿ ಹಾಕಬೇಕು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಪಾಸ್ವರ್ಡ್ ಅಂದರೆ ಈ ವಾಲೆಟ್ ಏನಿದೆ ಇದು ವಿಡ್ರಾ ಮಾಡೋದು ಏನು ಓಪನ್ ಮಾಡೋಕ್ಕಿಂತ ಮುಂಚೆ ಪಾಸ್ವರ್ಡ್ ಸೆಟ್ ಮಾಡಿ ಅಂತ ಕೇಳುತ್ತಲ್ಲ, ಆ ಪಾಸ್ವರ್ಡನ್ನ ನೀವು ಅಲ್ಲಿ ಹಾಕಿಬಿಟ್ಟು ಇಲ್ಲಿ ಕನ್ಫರ್ಮ್ ಆ್ಯಡ್ ಅಂತ ಕೊಡಿ. ಅದಾದಮೇಲೆ ನಿಮ್ಮದು ಬ್ಯಾಂಕಿಗೆ ದುಡ್ಡು ಏನಿದೆ ಬರುತ್ತೆ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ ಪ್ರಾಸೆಸ್ಸು. ಸೊ ನಾನು ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ನಿಮಗೆ ಇನ್ವೆಸ್ಟ್ ಮಾಡಲೇಬೇಕು ತೊಗೊಳ್ಳೇಬೇಕಂತ. ಸೊ ನಿಮ್ಮ ಇಷ್ಟ ನೋಡಿ, ನಿಮಗೆ ಏನು ಅನಿಸುತ್ತೆ ಅದು ಮಾಡಿ. ಬಟ್ ಏನಂದರೆ ನನ್ನ ಕೆಲಸ ಏನಂದರೆ ರಿವ್ಯೂ ಮಾಡೋದಿತ್ತು ಈ ಅಪ್ಲಿಕೇಶನ್ದು. ಸೊ ನಾನು ರಿವ್ಯೂ ಮಾಡಿದ್ದೀನಿ, ಅದು ಬಿಟ್ಟು ನಿಮ್ಮ ಇಷ್ಟ. ಸೊ ನೋಡಿ, ಯಾರೂ ಜಾಸ್ತಿ ಅಮೌಂಟಲ್ಲಿ ಯಾರೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ, ಈಗಲೇ ಹೇಳ್ತಾ ಇದ್ದೀನಿ. ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ಜಸ್ಟ್ ನಾರ್ಮಲ್ ಅಮೌಂಟ್ ಏನಿದೆ ಅದನ್ನು ಇನ್ವೆಸ್ಟ್ ಮಾಡಿ ನೋಡಿ. ಓಕೆನಾ ಗೈಸ್, ಜಾಸ್ತಿ ಯಾರೂ ಹೋಗಬೇಡಿ. ಓಕೆ, ಈಗಲೇ ಹೇಳ್ತಾ ಇದ್ದೀನಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ. ಆ್ಯಂಡ್ ಇದ್ರ ಲಿಂಕ್ ಏನಿದೆ ನಾನು ನಿಮಗೆ ಕೊಟ್ಬಿಡ್ತೀನಿ ನನ್ನ ಕಮೆಂಟಲ್ಲಿ ಪಿನ್ ಮಾಡಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.